ಸೀಬೆ ಮರದಲ್ಲಿ ಮಾವಿನಕಾಯಿ ಆಗಿರೋದು. ಹೌದಾ? ಹೆಂಗೆ ರೆಡಿ ಅದು? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಮನೆದು ಹೋಮ್ ಟೂರ್ ಮಾಡಾದ್ಮೇಲೆ ಸುಮಾರು ಜನ ಹೇಳಿದ್ರಿ ಹಳೆ ಮನೆ ತೋರಿಸಿ ಅಂತ. ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಅನ್ಕೊಂಡ್ರು. ಅಲ್ಲಿ ಹಂಚೆಲ್ಲ ತೆಗ್ದಿಟ್ಟಿರೋದು ಕಾಣ್ತಾ ಇರ್ಬೋದು ನಿಮಗೆ. ಎಲ್ಲ ಡೆಮಾಲಿಷ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ನಾವಿವಾಗ ನಮ್ಮ ಹಳೆ ಮನೆ ನೋಡಕ್ಕೆ ಹೋಗೋಣ ಬನ್ನಿ. ಇದು ನಮ್ಮ ಹಳೆ ಮನೆ. ಫಸ್ಟ್ ಎಂಟ್ರೆನ್ಸಲ್ಲೇ ನಮಗೊಂದು ಗೇಟ್ ಇದೆ. ಇಲ್ಲಿಂದನೇ ಇಳ್ಕೊಂಡು ಹೋಗ್ತಾ ಇದ್ವಿ ಮುಂಚೆ. ಇವಾಗ ಸ್ವಲ್ಪ ಕಾಡೆಲ್ಲ ಬೆಳೆದ್ಬಿಟ್ಟಿದೆ. ಎಮ್ಮೆ ಅಬ್ರಾಮ್ ಮಾಲೇಕಲ್ ಹೌಸ್ ಅಂತ ಬರ್ತಿದ್ದಾರೆ. ಅಂದರೆ ನಮ್ಮ ಫ್ಯಾಮಿಲಿ ನೇಮ್ ಮಾಲೇಕಲ್ ಅಂತ. ಸೊ ನಮ್ಮ ಮನೆ ಹೆಸರು ಮಾಲೇಕಲ್ ಹೌಸ್ ಅಂತ. ಇದಿಷ್ಟು ಮಾತ್ರ RCC ಟೆರೆಸ್ ಇರೋದು. ಆ ಕಡೆ ಎಲ್ಲ ಪೂರ್ತಿ ಹಂಚೆ ಇರೋದು, ಆಯಿತಾ. ಆ್ಯಂಡ್ ಆಲ್ಸೋ ಸುಮಾರು ಜನ ನನಗೆ ಎಲ್ಲಿ ಟ್ರೀಟ್ ಈ ಮನೆ ಓಪನ್ ಆಗಿರೋದಕ್ಕೆ ಅಂತಂದ್ರು. ಈ ಮನೆ ನಾವು 2019 ನಾವು ಈ ಗೃಹ ಪ್ರವೇಶ ಮಾಡೋಗಿದ್ದು. ಈ ಮನೆ 2019 ಲಾಸ್ಟು. ಸೊ ಯಾರು ಇಲ್ಲದೆ ಮನೆ ಒಂಥರ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಡೆಮಾಲಿಷ್ ಮಾಡಕ್ಕೆ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ಒಂದು ಸ್ಟೋರ್ ಮಾಡಿಟ್ರೆ ಮುಂದೊಂದು ದಿನ ಹಳೆ ಮನೆ ಈ ಥರ ಇತ್ತು ಅಂತ ನೋಡೋಕ್ಕಾಗುತ್ತಲ್ಲ. ಬಟ್ ಹಂಚೆಲ್ಲ ಆಲ್ರೆಡಿ ಹೋಗಿದೆ, ತೋರಿಸ್ತೀನಿ ಬನ್ನಿ. ಹಿಂಗೆ ಬಂದರೆ ನಮ್ಮ ಎಂಟ್ರೆನ್ಸ್ ಇಲ್ಲಿದೆ. ಓಕೆ, ಮುಂಚೆ ಈ ಥರ ಏನು ಇರ್ತಿರ್ಲಿಲ್ಲ. ಇಲ್ಲೆಲ್ಲ ಖಾಲಿ ಇತ್ತು. ಇಲ್ಲೆಲ್ಲ ಫುಲ್ ಮನೆ ಬಾಡಿಗೆ ಕೊಟ್ಟಿದ್ವಿ. ಇವಾಗ ಇಲ್ಲಿ ಅಂಡರ್ ಗ್ರೌಂಡ್ ಗೋಡೌನ್ ಮಾಡಿದ್ದಾರೆ. ಸೊ ಬನ್ನಿ ಮನೆಗೆ ಹೋಗೋಣ. ಓ ಡುನ್ 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 ಡುನ್. ನಾನು ಈ ಮನೇನ 2019 ಲಾಸ್ಟು ಬಿಟ್ಟಿದ್ದು, ಮತ್ತೆ ಹತ್ತಿಲ್ಲ. ಕೆಲವೊಂದ್ಸತಿ ಕೆಲಸದವ್ರು ಯಾರೆಲ್ಲ ಬಂದರೆ ಅವ್ರನ್ನ ಇಲ್ಲಿ ಇರಿಸ್ಕೋತಾರೆ. ಸೊ ನನಗೂ ನಿಮ್ಮ ಥರನೇ ಸರ್ಪ್ರೈಸಿಂಗ್ ಆಗಿರುತ್ತೆ. ಯಾಕೆಂದರೆ ಈ ಮನೆ ಎಷ್ಟು 2019 ಅಂದರೆ 7 ಇಯರ್ಸ್ ಆದಮೇಲೆ ಮತ್ತೆ ನಾನು ಹೋಗ್ತಾ ಇದ್ದೀನಿ. ಕಮಾನ್. ಓಹ್ ಮೈ ಗಾಡ್, ಅದೇ ಸ್ವಿಚ್ಚೇನೆ. ಮಸಲ್ ಮೆಮೊರಿ ಹೆಂಗಿರುತ್ತೆ ನೋಡಿ. ಇಲ್ಲಿದ್ದಿದ್ದು ಸ್ವಿಚ್ಚು, ಅದೇ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಹತ್ತಿತ್ತು. ಓಕೆ, ಇದಾಗಿತ್ತು ನಮ್ಮ ಹಾಲ್, ಆಯಿತಾ. ಇದು ಬರೀ 2 ನಿಮಿಷಕ್ಕೆ ಮುಗ್ದೋಗುತ್ತೆ ಹೋಮ್ ಟೂರು. ಬನ್ನಿ. ಇಲ್ಲೇ ಹಾಲ್ ಇತ್ತು. ಇಲ್ಲೊಂದು ಸೋಫಾ ಇತ್ತು, ಇಲ್ಲೊಂದು ದಿವಾನ್ ಇತ್ತು. ಈ ಸೋಫಾದ ಮೇಲೆ ನಾನು ಮಲಗ್ತಾ ಇದ್ದಿದ್ದು. ಒಂದೇ ಬೆಡ್ರೂಮ್ ಇದ್ದಿದ್ದು ಈ ಮನೆಗೆ. ಸೊ ಚಿಕ್ಕದ್ರಿಂದನೂ ನಂಗೆ ಆಸೆ. ನಾನು 10th ಸ್ಟ್ಯಾಂಡರ್ಡ್ ತನಕ ಇದೇ ಮನೇಲಿ ಇದ್ದಿದ್ದು. ಸೊ ನಂಗೆ ಚಿಕ್ಕದ್ರಿಂದನೂ ತುಂಬ ಆಸೆ ಇರ್ತಿತ್ತು ನನಗೆ ಒಂದು ಸಪ್ರೇಟ್ ಬೆಡ್ರೂಮ್ ಬೇಕು ಅಂತ. ಹೊಸ ಮನೆಗೆ ಹೋದ್ಮೇಲೆ ಐ ವಾಸ್ ವೆರಿ ಹ್ಯಾಪಿ. ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಮರ್ತು ಬಿಡ್ತೀವಿ. ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಥರ ಆಗೋಗುತ್ತೆ. ಬಟ್ ಯಾವತ್ತೂ ಅಷ್ಟೇ ಬರಿಬಾರ್ದು. ಇಲ್ಲೇ ಮಲ್ಕೋತಿದ್ದೆ ನಾನು ಚಿಕ್ಕದ್ರಿಂದನೂ. ಇಲ್ಲೇನೆ ಒಂದು 10th ಸ್ಟ್ಯಾಂಡರ್ಡ್ ತನಕನೂ ಇಲ್ಲೇ. ನಮ್ಮ ಅಜ್ಜಿ ಇಲ್ಲಿ ಮಲ್ಕೋತಾಯಿದ್ರು. ಇಲ್ಲೊಂದು ದಿವಾನ್ ಹಾಕಿದ್ವಿ. ಸೊ ಹಿಂಗೆ ಬಂದರೆ ಇಲ್ಲಿ TV ಇಟ್ಟಿದ್ವಿ. ಇಲ್ಲಿ ಪ್ರೇಯರ್ ಮಾಡ್ತಾಯಿದ್ವಿ. ಅಂದರೆ ಪ್ರೇಯರ್ ಸ್ಟ್ಯಾಂಡ್ ಇಲ್ಲಿತ್ತು. ಸೊ ಹಿಂಗೆ ಬಂದರೆ ಇಲ್ಲೊಂದು ಡೋರ್ ಇತ್ತಾಯ್ತಾ. ನಾನು ಏನು ಮಾಡೋರು ಅಂದರೆ ನಮ್ಮಮ್ಮ ಇಲ್ಲಿ ಓದ್ಸಕ್ಕೆ ಕೂರ್ಸೋರು. ಈ ಡೋರಾಗ ಗ್ಯಾಪ್ ಇರ್ತಾಯಿತ್ತು. ಆ ಗ್ಯಾಪಲ್ಲಿ ಬಂದ್ಬಿಟ್ಟು ನಾನು TV ನೋಡ್ತಾ ಇದ್ದೆ. ನಮ್ಮಮ್ಮ ಅಜ್ಜಿ ಎಲ್ಲ ಅಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಾಯಿದ್ರು. ನನಗೆ ಅವಾಗ ನೋಡೋದಕ್ಕೆ ಆಪ್ಷನ್ ಇಲ್ಲ. ಓದು ಅಂತಾರಲ್ಲ, ಮೆಲ್ಲೆ ಬಂದು ಈ ಗ್ಯಾಪಲ್ಲಿ ಸೀರಿಯಲ್ ಎಲ್ಲ ನೋಡ್ತಾಯಿದ್ದೆ. ಸೊ ಇಲ್ಲಿ ಬಂದರೆ ಪೂರ್ತಿ ತೆಗೆದುಬಿಟ್ಟಿದ್ದಾರೆ. ಇಲ್ಲೊಂದು ಡೈನಿಂಗ್ ಟೇಬಲ್ ಇತ್ತು. ಅದಾದಮೇಲೆ ಇಲ್ಲೇನೇನೋ ಐಟಮ್ಸ್ ಇಟ್ಟಿದ್ವಿ. ಇಲ್ಲೊಂದು ಬೆಡ್ ಹಾಕಿದ್ರು. ಅಜ್ಜಿ ಮುಂಚೆ ಇಲ್ಲಿ ಮಲಗ್ತಾಯಿದ್ರು. ಆ್ಯಂಡ್ ನನಗೆ ಇಲ್ಲೆಲ್ಲ ತುಂಬ ಭಯ. ನಾನು ಬರೀ ಹಾಲು ಬೆಡ್ರೂಮು. ಇಲ್ಲಿಗೆ ಬಂದರೆ ವಾಶ್ರೂಮ್ಗೆ ಆಗಲಿ ಕಿಚನ್ಗೆ ಆಗಲಿ ರಪ್ಪ ಅಂತ ಓಡೋಗ್ತಿದ್ದೆ. ಯಾಕೆಂದರೆ ಕಂಬಳಿ ಹುಳಗಳು ಬೀಳ್ತಾಯಿತ್ತು ಮೇಲಿಂದ. ಅದಂತೂ ನಂಗೆ ಎಷ್ಟು ಭಯ ಅಂದರೆ, ನಂಗೆ ಹಾವು ಅಂದ್ರೂ ಭಯ ಅಲ್ಲ, ಬಟ್ ಕಂಬಳಿ ಹುಳ ಅಂದರೆ ನಂಗೆ ಸಖತ್ ಭಯ. ಸೊ ಈ ರೂಮಿಂದೆಲ್ಲ ಬೀಳೋದು. ಇಲ್ಲೊಂದು ಬೆಡ್ ಇತ್ತು, ಆಯಿತಾ. ಆಮೇಲೆ ಅಷ್ಟೇ. ಇಲ್ಲಿ ನಮ್ಮ ಅಜ್ಜಿದು ವಾರ್ಡ್ರೋಬ್ ಇತ್ತು. ಆ್ಯಂಡ್ ಹಿಂಗೆ ಬಂದರೆ ಇದು ಬೆಡ್ರೂಮ್, ನಮ್ಮ ಅಪ್ಪ ಅಮ್ಮಂದು ಬೆಡ್ರೂಮ್. ಸಾರಿ, ಬೇರೆ ಯಾರ್ದೋ ಜಾಗಕ್ಕೆ ಇಂಟರ್ಫಿಯರ್ ಆಗ್ತಾಯಿದ್ದೀನಿ. ಇಲ್ಲಿ ಇವಾಗ ಕೆಲಸದವ್ರು ಇದ್ದಾರೆ. ಅವ್ರಿಗೆ ಇವಾಗ ಬೇರೆ ಮನೆ ಕಟ್ಕೊಡ್ತಿದ್ದಾರೆ. ಅದಕ್ಕೆ ಇದನ್ನು ಡೆಮಾಲಿಷ್ ಮಾಡ್ತಿದ್ದಾರೆ. ಇಲ್ಲಿ ಬೆಡ್ ಇತ್ತು. ಇಲ್ಲೂ ಒಂದು TV ಇತ್ತು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇತ್ತು. ಇದಾಗಿತ್ತು ನನ್ನ ವಾರ್ಡ್ರೋಬ್. ನನ್ನ ಗಾಡ್ರೇಜ್ ಇಲ್ಲಿತ್ತು, ನಮ್ಮ ಅಮ್ಮಂದು ಇಲ್ಲಿತ್ತು, ನಮ್ಮ ಅಪ್ಪಂದು ಅಲ್ಲಿತ್ತು. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇತ್ತು. ಇಲ್ಲಿ ಮಂಚ, ಅಲ್ಲಿ TV ಅಷ್ಟೇ. ಆಮೇಲೆ ಹಿಂಗೇ ಬಂದರೆ ಇದು ಹೇಳಿದ್ನಲ್ಲ, ಏನು ನಮ್ಮ ಅಜ್ಜಿದು ರೂಮು. ಬಟ್ ಅಜ್ಜಿ ಇಲ್ಲಿ ಮಲ್ಕೋತಿರ್ಲಿಲ್ಲ. ಮತ್ತಿಲ್ಲಿ ಬಂದರೆ ಇದು ಸ್ಟೋರ್ ರೂಮ್ ಆಗಿತ್ತು. ಇನ್ನು ಆ ಕಡೆ ಹೋಗೋಕ್ಕಾಗಲ್ಲ ಗೈಸ್. ಇದು ಸ್ಟೋರ್ ರೂಮ್ ಆಗಿತ್ತು, ಆಯಿತಾ. ಇಲ್ಲೇನು ಮಾಡ್ತಿದ್ರು, ಎಲ್ಲ ಅಕ್ಕಿ ಸಾಮಾನು ಅದೆಲ್ಲ ಜೋಡಿಸ್ತಾಯಿದ್ರು. ಇದೇ ವಾಶ್ರೂಮು.
ಬಾತ್ರೂಮ್ ಇದು ಆಯ್ತಾ ಅನ್ಸುತ್ತೆ ನೋಡಿ. ಹಾ ಇಲ್ಲಿ ಬಂದ್ರೆ ಓ ಇದು ನಮ್ಮ ಕಿಚನ್ ಆಗಿತ್ತು. ಸೊ ಅಲ್ಲ ಅಮ್ಮ ನೀವೇನ್ ಮಾಡ್ತಿರೋದು? ಹಂಚ್ ತೆಗಿತಿರೋದಾ? ಹೌದಾ, ಹಂಚು ರೀಪೆಲ್ಲ ತೆಗಿತಿದ್ದಾರೆ, ಬೇಜಾರಾಗ್ತಿದೆ ನಮ್ಗೆ. ಸೊ ಇದೊಂಥರ ಪುರಾವಸ್ತು ಒಳಗೆ ಹೋಗ್ದಂಗೆ ಮ್ಯೂಸಿಯಂ. ಓಕೆ, ಇಲ್ಲಿ ಬಂದ್ರೆ ಇದು ನಮ್ಮ ಕಿಚನ್ ಆಗಿತ್ತು. ಇಲ್ಲಿ ಸೌದೆ ಒಲೆ ಇತ್ತು, ಇಲ್ಲಿ ಗ್ಯಾಸ್ ಸ್ಟವ್ ಇತ್ತು, ಮತ್ತೇನಿತ್ತು ನೆನಪಿಲ್ಲ ನಂಗೆ, ಅಷ್ಟೇ ಇದ್ದಿದ್ದು. ಇಲ್ಲೆಲ್ಲ ಅಡುಗೆ ಮಾಡೋ ವಸ್ತು ಇತ್ತು. ಇಲ್ಲಿ ಪಾತ್ರೆ ತೊಳೆಯೋದಿದ್ದು. ಇವಾಗ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಿದೆ, ಯಾಕೆಂದ್ರೆ ಮೇಲೆ ಹಂಚಿಲ್ಲ, ಮೇಲೆ ಹಂಚು ಪೂರ್ತಿ ತೆಗ್ದಿದ್ದಾರೆ. ಮುಂಚೆ ಫುಲ್ ಕತ್ಲೆ ಈ ತರ ಬೆಳಕು ಬರಲ್ಲ. ನಮಗೆ ವಿಡಿಯೋ ತೆಗಿಯೋಕೆ ಒಳ್ಳೇದಾಯ್ತು ಹಂಚು ತೆಗ್ದಿದ್ದು. ಸೊ ಈ ತರ ಇತ್ತು. ಬಟ್ ಇಷ್ಟು ಕೆಡ್ದಾಗಿ ಇಟ್ಟಿರ್ಲಿಲ್ಲ, ಮನೆ ಚೆನ್ನಾಗಿತ್ತು. ಅಲ್ಲಿ ಟಾಯ್ಲೆಟ್ ಇತ್ತು, ಮತ್ತೆ ಅದನ್ನ ಹೊಡೆದ್ಬಿಟ್ಟು ಅಲ್ಲಿಂದ ಕಟ್ಟಿದ್ವಿ. ಅದೆಲ್ಲೇ ಅದು ಹೊಡೆದೇ ಹೋಯ್ತಾ? ಹಾಂ, ಅಲ್ಲಿದೆ, ಅಲ್ಲಿರ್ತಿತ್ತು ಟಾಯ್ಲೆಟ್. ಸೊ ಇಲ್ಲೊಂದು ಒಲೆ, ಏನು ಹೇಳಿ, ಸ್ನಾನ ಮಾಡೋದಕ್ಕೆ ಬಿಸಿ ಮಾಡ್ತಾರಲ್ಲ ಒಲೆ, ಆ ಒಲೆ ಇತ್ತು. ಇಲ್ಲಿಂದ ಬೆಂಕಿ ಹಾಕಿದ್ರೆ ಅಲ್ಲಿ ಬಾತ್ರೂಮಲ್ಲಿ ನೀರು ಬಿಸಿ ಆಗ್ತಾ ಇತ್ತು. ಸೊ ಇದು ನಮ್ಮ ಹಳೆ ಮನೆಯ ವ್ಲಾಗ್. ಇದು ನಮ್ಮ ಅಯ್ಯೋ ಕ್ಯಾಮ್ರಾಮ್ಯಾನ್ ಬೀಳಕ್ಕೆಲ್ಲ ಆಗ್ತಿದ್ದಾರೆ, ಕೇರ್ಫುಲ್ ಕ್ಯಾಮ್ರಾಮ್ಯಾನ್. ಸೊ ಇದನ್ನ ನಮ್ಮ ತಾತ ಕಟ್ಟಿದ್ದು. ಮೇ ಬಿ 2000 ಅಲ್ಲ, 19 ಎಷ್ಟು 80s 90s ಕಟ್ಟಿರೋ ಮನೆ. ತುಂಬ ಹಳೆ ಮನೆ ಆಯ್ತಾ. ನಮ್ಮ ಅಪ್ಪ ಎಲ್ಲ ಆ ಕಡೆ ಮನೇಲಿದ್ರು, ಬಾಡಿಗೆಗೂ ಸುಮಾರು 4 ಮನೆ ಕಟ್ಟಿದ್ರು ನಮ್ಮ ತಾತ. ಸೊ ಆ ಮನೇಲಿದ್ರು. ಈ ಮನೇನ ನಮ್ಮ ಅಪ್ಪ ಮದುವೆ ಆದ್ಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದ್ದು, ಅದು ಸುಮಾರು ಟೈಮ್ ಆದ್ಮೇಲೆ ಶಿಫ್ಟ್ ಆಗಿದ್ದು. ಸೊ ಇಲ್ಲಿಂದ ಕಷ್ಟಪಟ್ಟು ಇವಾಗ ಆ ಮನೆ ನೋಡಿದಾಗ ಖುಷಿ ಆಗುತ್ತೆ ತುಂಬ, ಯಾಕೆಂದರೆ ನಮ್ಮಪ್ಪ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಹೆಂಗೆಲ್ಲ ಮಾಡಿ ಇವಾಗ ಒಂದೊಳ್ಳೆ ಮನೇಲಿದ್ದೀವಿ. ಮುಂಚೆ ಏನಾಗ್ತಿತ್ತು ಅಂದರೆ ಮಳೆ ಬರ್ತಾ ಇದ್ದಾಗ ಇಲ್ಲಿಂದೆಲ್ಲ, ಇದು ಹಂಚಿನ ಮನೆ ಅಲ್ವಾ, ಫುಲ್ ಸೋರ್ತಾ ಇತ್ತು ಎಲ್ಲ ಕಡೆ. ನಾವು ಏನು ಬಕೆಟು ಪಾತ್ರೆ ಅದೆಲ್ಲ ಲಾಸ್ಟ್ಗೆ ಹೆಂಗಾಗೋದು ಅಂದರೆ ಪೂರ್ತಿ ಕಿಚನ್ ಪೂರ್ತಿ ಸ್ವಿಮ್ಮಿಂಗ್ ಪೂಲ್ ಆಗೋಗೋದು, ಅಷ್ಟು ನೀರು ಬೀಳ್ತಾ ಇರ್ತಿತ್ತು. ಮತ್ತು ಕಂಬಳಿ ಒಳಗೆ ಕಾಟ, ಮತ್ತು ಎಷ್ಟು ಪೇಂಟ್ ಮಾಡಿದ್ರು ವಾಲ್ಸ್ ಈ ಥರ ಆಗೋಗೋದು ನೀರಿಗೆ ತಣ್ಣಗೆ ಬಿದ್ದು. ಸೊ ಅಷ್ಟೆಲ್ಲ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ನಾವು ವೆಯ್ಟ್ ಮಾಡಿದ್ವಿ ನಿಧಾನಕ್ಕೆ ಮಾಡೋಣ ಅಂತ. ಬಟ್ ಒಂದು ಪಾಯಿಂಟಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿತ್ತು, ಮಳೆ ನೀರಿಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ. ಅದಾದಮೇಲೆ ಅಪ್ಪ ಓಕೆ ಒಂದು ಚಿಕ್ಕದಾಗಿ ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ದೇವ್ರ ದಯದಿಂದ ಒಂದೊಳ್ಳೆ ಮನೆಯೇ ಆಯಿತು ನಮಗೆ. ಸೊ ವಿ ಆರ್ ಹ್ಯಾಪಿ ನಾವು. ಅದು ನಮ್ಮ ಇವಾಗಿರೋ ಮನೆ, ಇದು ನಮ್ಮ ಹಳೆ ಮನೆ. ಸೊ ಇವಾಗ ಇದನ್ನು ಡೆಮಾಲಿಷ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ಅದಕ್ಕೂ ಮುಂಚೆ ನಂಗೊಂದು ಸತಿ ಹೋಮ್ ಟೂರ್ ಮಾಡಬೇಕು ಅಂತ ಆಸೆ ಇತ್ತು. ಇದು ಆ್ಯಕ್ಚುಲಿ ವಾರ್ಡ್ರೋಬು ನಮ್ಮ ತಾತ ಮಾಡಿರೋದು. ಐ ಥಿಂಕ್ ಇದಕ್ಕೊಂದು ಮೇ ಬಿ 50 to 60 ಇಯರ್ಸ್, 50 ಇಯರ್ಸ್ ಅಂತೂ ಇರದೆ ವಯಸ್ಸು, 45 ಇಯರ್ಸ್ ಇರ್ಬೋದು. ನಮ್ಮ ಅಪ್ಪಂಗೆ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಇದ್ದಾಗ ನಾವು ಮಾಡಿರಬಹುದೇನೋ. ತುಂಬ ಹಳೆ ವಾರ್ಡ್ರೋಬ್ ಅದು ನಮ್ಮ ತಾತ ಮಾಡಿರೋದು. ಸೊ ಇದಾಗಿತ್ತು ನಮ್ಮ ಹಳೆ ಮನೆ ವ್ಲಾಗ್. ಸುಮಾರು ಜನ ಕೇಳಿದ್ರಿ ಮನೆ ತೋರಿಸಿ, ಹಳೆ ಮನೆ ತೋರಿಸಿ ಅಂತ. ಹಳೆ ಮನೆ ಅವಸ್ಥೆಯಲ್ಲಿ ಇಲ್ಲ, ಇದು ಬೇರೆ ಥರ ಇದೆ. ಬಟ್ ಸೊ ಇದು ನಮ್ಮ ಹಳೆ ಮನೆ ವ್ಲಾಗ್. ಸ್ವಲ್ಪ ಮುಂಚೆ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಿರೋದು. ಇವಾಗ 2-3 ಡೇಸಿಂದ ಹಂಚು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಈ ಥರ ಆಗಿದೆ. ಆ್ಯಂಡ್ ಅದಕ್ಕೆ ನಿಮಗೆ ಬೆಳಕು ಕಾಣ್ತಿದೆ, ಇಲ್ಲಾಂದರೆ ಇದೆಲ್ಲ ತುಂಬ ಕತ್ಲೆ ಇರುತ್ತೆ, ಇಷ್ಟು ಬೆಳಕಿರೋದೇ ಇಲ್ಲ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಇಲ್ಲೇ ಕೂತ್ಕೊಂಡು ಓದ್ತಿದ್ದೆ. ನಮ್ಮ ಅಜ್ಜಿದ ಬೆಡ್ ಇರ್ತಿತ್ತು, ಇಲ್ಲೇ ಸ್ಟಡಿ ಟೇಬಲ್ ಹಾಕೋರು, ಓದಬೇಕಿತ್ತು, ಬೇಜಾರಾಗೋದು, ಅಲ್ಲೋಗಿ ಕದ್ದು ಟಿ ವಿ ನೋಡ್ತಿತ್ತು, ಆ ಥರ ಇರ್ತಿತ್ತು. ಸೊ ಮೆಮರೀಸ್. ಇನ್ನೊಂದು 5 ವರ್ಷ ಆದಮೇಲೆ ನಮ್ಮ ಹಳೆ ಮನೆ ಹೆಂಗಿತ್ತು, ಅಥವಾ ನನ್ನ ಮಕ್ಕಳು ಫ್ಯೂಚರಲ್ಲಿ ಅಮ್ಮ ನಿಮ್ಮ ಹಳೆ ಮನೆ ಹೆಂಗಿತ್ತು ಅಂತ ನಾವು ನೋಡಬೇಕು ಅಂದಾಗ ಬ್ರೋ ಗೋ ವಾಚ್ ಮೈ ಯೂಟ್ಯೂಬ್ ವಿಡಿಯೋ ಅಂತ ಹೇಳ್ಬೋದಲ್ಲ ಅಂತ ಶೇರ್ ಮಾಡಿದ. ಸೀಬೆ ಮರದಲ್ಲಿ ಮಾವಿನಕಾಯಿ ಆಗೈತೆ ಅಂತ. ಏನ್ ರೆಡಿ? ಸೀಬೆ ಮರದಲ್ಲಿ ಮಾವಿನಕಾಯಿ ಆಗಿರೋದು. ಹೌದಾ? ಹೆಂಗೆ ರೆಡಿ ಅದು? ನೋಡಲಿ ಹೆಂಗೆ ಅಂತ. ನಿಮ್ಮ ಮನೇಲಿರೋ ಮರಗಳು ನಿಂತರನೇ ಲೂಸ್ ಆಗಿ ಆಡುತ್ತಾ? ಇಲ್ಲ ಟೈಟೇ ಇರ್ತದೆ. ರೆಡಿ ಏನ್ ಅನ್ನಿಸ್ತಿದೆ ನೀನು ಹುಟ್ಟು ಬೆಳ್ದಿರೋ ಮನೆ ಈ ತರ ಆಗಿದೆ ಅಂತ? ತುಂಬಾ ಬೇಜಾರಾಯ್ತುಂಟು. ಬೇಜಾರಾಗ್ತದೆ. ಈ ತರ ಮನೆನೇ ಚೆನ್ನಾಗಿತ್ತು. ಏನಾದ್ರೂ ಒಂದೆರಡು ಮಾತು ಹೇಳು ಏನು ಅಂತ ಹೇಳೋದು? ಹೋಮ್ ಟೂರ್ ಬಗ್ಗೆ.
ಹೋಮ್ ಟೂರ್ ಬಗ್ಗೆ ಹ್ಮ್ ನಮ್ಮ ಟೂರೇ ದೊಡ್ಡದಾಗೈತೆ ಈಗ ಹೋಮ್ ಟೂರ್ ಬೇರೆ ಚೆನ್ನಾಗಿದ್ಯಾ ಹೇಳು ಚೆನ್ನಾಗಿದೆ. ಇವಾಗ ಈಗ ಚೆನ್ನಾಗಿದೆ. ಎಲ್ಲ ಕಿತ್ತಾದ್ಮೇಲೆ ಈಗ ಬೆಳಕು ಒಳ್ಳೇದಿದೆ. ಓಕೆ ಇದು ನಮ್ಮ ಮನೆ ಹತ್ರ ಇರೋ ಮಾವಿನ ಮರ ಆ್ಯಂಡ್ ಇನ್ನೊಂದು ನಮ್ಮ ಮನೆ ಹತ್ರ ಇನ್ನೊಂದು ಮರ ಇದೆ, ದಟ್ ಈಸ್ ಬಟರ್ ಫ್ರೂಟ್ ಮರ. ಸಾಕು ಸಾಕು ಸಾಕು. ಓಕೆ, ಯಾವಾಗೆಲ್ಲ ಬೇಕೋ ಅವಾಗ ಈ ಥರ ಮಾವಿನಕಾಯಿ ಕಿತ್ಕೊಂಡು. ಮಹೇಶ್ ಏನಾರು ಹೇಳು, ಹೇಳೇನಾರು ನಮ್ಮ ಚಾನಲ್ ಅವ್ರಿಗೆ. ಯಾವ್ದು ಅಂತೆ, ಎಂತ ಮಾನ ಮರ್ಯಾದೆ ತೆಗಿತೀಯ ನೀನು, ಯಾವ್ದದು ಅಂತೆ ಹೇಳೇನಾರು. ಸಬ್ಸ್ಕ್ರೈಬ್ ಮಾಡಿ ಅಂತಾರೆ, ಹೇಳು ಹೋಗ್ಲಿ. ಆಯ್ತು, ನಮ್ಮ ಮಹೇಶ ಏನು ಹೇಳ್ತಿಲ್ಲ. ಡ್ಯಾಡಿ ನೀನು ಹೇಳು. ಏನಂತ ಹೇಳ್ಬೇಕು? ನೋಡು, ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗಳು. ನನ್ನ ಮಗಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ. See you all in the next video. Until then, take care. Bye bye.